ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ತಿರುಪತಿ ತಿಮ್ಮಪ್ಪ ಬಾಲಾಜಿ ವೆಂಕಟೇಶ್ವರ ಭಕ್ತರನ್ನ ರಕ್ಷಿಸಲು ವೈಕುಂಠದಿಂದಲೇ ಧರೆಗಿಳಿದು ಬಂದ ಕರುಣಾಳು. ನಂಬಿ ಬರುವ ಭಕ್ತರಿಗೆ ಅಭಯ ಹಸ್ತ ನೀಡುವ ಕಲಿಯುಗದ ಪರಮದೈವ. ಇಂದಿಗೂ ತಿರುಪತಿ ಎಂದಾಕ್ಷಣ ಅದೊಂದು ಭೂಲೋಕದ ವೈಕುಂಠ. ಅದೆಂಥದ್ದೇ ಸಮಸ್ಯೆಗಳಿದ್ರೂ ತಿರುಪತಿಗೆ ಹೋದರೆ ಎಲ್ಲವೂ ಪರಿಹಾರವಾಗುತ್ತೆ ಅನ್ನೋ ಮಟ್ಟಕ್ಕೆ ಈ ಪುಣ್ಯಕ್ಷೇತ್ರ ಕಲಿಯುಗದ ನಂಬಿಕೆಯ ಪುಣ್ಯಸ್ಥಳವಾಗಿ ನಿಂತಿದೆ. ಇಂದಿಗೂ ಒಂದಲ್ಲೊಂದು ವಿಸ್ಮಯ ಸಂಗತಿಗಳು ತಿರುಪತಿಯ ಕುರಿತಾಗಿ ಹರಿದಾಡುತ್ತಲೇ ಇರುತ್ತೆ. ಅಂಥ ನಾನಾ ಕಥೆಗಳಲ್ಲಿ ಹಾಗೂ ವಿಚಾರಗಳಲ್ಲಿ ಒಂದು ತಿರುಪತಿ ತಿಮ್ಮಪ್ಪನ ಕಣ್ಣನ್ನ ಮುಚ್ಚಲು ಕಾರಣವೇನು ಅನ್ನೋದು. ಹೌದು, ಈ ಸೋಜಿಗವೇ ನಮ್ಮೆಲ್ಲರನ್ನೂ ನಾನಾ ಕುತೂಹಲಕ್ಕೆ ಕಾರಣರನ್ನಾಗಿಸುತ್ತೆ. ಅಲ್ಲದೆ ತಿರುಪತಿ ಲಡ್ಡು ಜಗದ್ವಿಖ್ಯಾತಿಯನ್ನ ಪಡೆದುಕೊಂಡಿದ್ದರ ಹಿಂದಿನ ಸತ್ಯಾಸತ್ಯತೆ ಎಂಥದ್ದು ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ. ಹಾಗೆ ಕೆಲವೊಂದಷ್ಟು ಆಶ್ಚರ್ಯ ಹಾಗೂ ಕುತೂಹಲಕರ ವಿಚಾರವನ್ನ ಮನನ ಮಾಡ್ಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಇಂದಿಗೂ ತಿರುಪತಿ ತಿಮ್ಮಪ್ಪನ ಹಣೆಗೆ ಮತ್ತು ಕಣ್ಣುಗಳನ್ನು ಕೂಡಿಸಿ ಬಿಳಿ ನಾಮ ಬಳಿದು ಮುಚ್ಚೋದು ಯಾಕೆ ಅನ್ನೋದು ಹಲವರಿಗೆ ಗೊತ್ತಿಲ್ಲ. ಆದರೆ ವೆಂಕಟೇಶ್ವರನ ಕಣ್ಣುಗಳನ್ನು ಮುಚ್ಚಿಡಲು ಕಾರಣವೇನು ಅಂದರೆ, ಧಾರ್ಮಿಕ ನಂಬಿಕೆಯ ಪ್ರಕಾರ ವೆಂಕಟೇಶ್ವರ ಕಲಿಯುಗದಲ್ಲಿ ತಿರುಪತಿ ದೇವಸ್ಥಾನದಲ್ಲಿ ವಾಸಿಸ್ತಾನೆ ಎಂದು ನಂಬಲಾಗಿದೆ. ಭಗವಾನ್ ವೆಂಕಟೇಶ್ವರನು ತನ್ನ ಪ್ರಕಾಶಮಾನವಾದ ಮತ್ತು ಶಕ್ತಿಯುತ ಕಣ್ಣುಗಳಿಗೆ ಹೆಸರುವಾಸಿ. ವೆಂಕಟೇಶ್ವರನ ಕಣ್ಣುಗಳನ್ನು ಸಾಮಾನ್ಯರ್ಯಾರೂ ನೋಡಲು ಸಾಧ್ಯವಿಲ್ಲವಂತೆ. ಅಲ್ಲದೆ ಮೂರನೇ ಕಣ್ಣು ನೇರವಾಗಿ ವ್ಯಕ್ತಿಯ ಮೇಲೆ ಬಿದ್ದರೆ ಆತನಿಗೆ ಜೀವನದಲ್ಲಿ ನಾನಾ ಸಂಕಷ್ಟಗಳು ಎದುರಾಗ್ತವಂತೆ. ತನ್ನ ಪಾಪ ಕರ್ಮಗಳಿಗೆ ಇನ್ನಿಲ್ಲದ ಪಾಡು ಪಡಬೇಕಾಗತ್ತೆ ಎನ್ನುವ ಕಾರಣಕ್ಕೆ ನಾಮವನ್ನು ಸಿಂಗರಿಸ್ತಾರೆ. ಈ ಮುಖವಾಡವನ್ನ ಗುರುವಾರ ಮಾತ್ರ ಬದಲಾಯಿಸಲಾಗುತ್ತೆ. ಆದ್ದರಿಂದ ಭಕ್ತರು ಈ ಸಮಯದಲ್ಲಿ ಒಂದು ಕ್ಷಣ ಪರಮಾತ್ಮನ ಕಣ್ಣುಗಳನ್ನು ನೋಡಬಹುದಂತೆ. ಗುರುವಾರ ದಿನ ವೆಂಕಟೇಶ್ವರನನ್ನ ಶ್ರೀಗಂಧದಿಂದ ಸ್ನಾನ ಮಾಡಿಸಲಾಗುತ್ತೆ. ನಂತರ ಶ್ರೀವಾರಿ ವಿಗ್ರಹಕ್ಕೆ ಗಂಧ ಲೇಪಿಸಲಾಗುತ್ತೆ. ಇನ್ನು ಈ ಲಾಡು ಅಥವಾ ಲಡ್ಡು ತಯಾರಿಕೆಗೆ ಒಂದಷ್ಟು ಹಿನ್ನೆಲೆ ಇದೆ. ಅದು ನಿಜಕ್ಕೂ ರೋಚಕವೇ. ಸುಮಾರು 300 ವರ್ಷಗಳ ಹಿಂದೆ ಶ್ರೀನಿವಾಸನಿಗೆ ಪ್ರಸಾದಕ್ಕೆ ಪಾಯಸ, ಪೊಂಗಲ್ಲು, ಆಂಬಡೆ, ಅವಲಕ್ಕಿ, ಪಂಚಕಜ್ಜಾಯ ಈ ರೀತಿ ಪ್ರಸಾದ ಮಾಡಿ ನೈವೇದ್ಯ ಮಾಡಿ ಭಕ್ತರಿಗೆ ಕೊಡ್ತಾ ಇದ್ರು. ಒಂದು ಸಂದರ್ಭದಲ್ಲಿ ತಿರುಪತಿ ದೇವಸ್ಥಾನದ ತಿಮ್ಮಪ್ಪನ ಪೂಜೆ ಮಾಡಲು ಪುರೋಹಿತರು ಸಿಗುವುದು ಕಷ್ಟವಾಯಿತು. ಅದರಲ್ಲೂ ಮಾಧ್ವ ಬ್ರಾಹ್ಮಣರೇ ಬೇಕು ಎಂಬ ಕಂಡೀಷನ್ ಬೇರೆ. ಇದಕ್ಕಾಗಿ ದೇವಳದ ಆಡಳಿತ ಮಂಡಳಿ ಒಂದು ರಿಯಾಯಿತಿ ಪ್ರಕಾರ ದೇವಸ್ಥಾನಕ್ಕೆ ಬರುವ ಆದಾಯದಲ್ಲಿ ಸ್ವಲ್ಪ ಪಾಲು ಅರ್ಚಕರಿಗೆ ಕೊಡುವುದಾಗಿ ಅಧಿಕಾರಿ ವರ್ಗ ಠರಾವು ಹೊರಡಿಸಿತು. ಅಲ್ಲಿಂದ ಮುಂದೆ ಪ್ರಸಾದ ಮಾಡುವ ಜವಾಬ್ದಾರಿಯನ್ನ ತಿರುಪತಿ ದೇವಸ್ಥಾನದ ಅರ್ಚಕರು ಪಡೆದುಕೊಳ್ತಾರೆ. ಆ ಸಮಯದಲ್ಲಿ ತಮಿಳುನಾಡಿನಿಂದ ಕಲ್ಯಾಣಂ ಅಯ್ಯಂಗಾರ್ ಎಂಬ ಅರ್ಚಕರು ಬರ್ತಾರೆ. ಅವರ ನೇತೃತ್ವದಲ್ಲಿ ಈಗ ಮಾಡುತ್ತಿರುವ ಲಡ್ಡು ಪ್ರಸಾದ ಮಾಡುವ ರೂಢಿ ಸಂಪ್ರದಾಯದಂತೆ ಬೆಳೆದು ಬಂತು. ಇದಕ್ಕಾಗಿ ಪೋಟೋ ಎಂಬ ಅಡುಗೆ ಮನೆ ತಯಾರಿಸಲಾಯಿತು. ಪೋಟೋ ಎಂದರೆ ಮಹಾಲಕ್ಷ್ಮಿಯ ಅಂಶವಾದ ದೇವತೆಯೇ ಆಗಿದ್ದಾಳೆ. ಮೊದಮೊದಲು ಪ್ರಸಾದಕ್ಕೆ ಮೆತ್ತಗಿರುವ ಬೂಂದಿ ಮಾಡ್ತಿದ್ರು. ಇದು ಲಾಡು ಕಾಳಿನಷ್ಟು ಗಟ್ಟಿ ಇರೋದಿಲ್ಲ. 2-3 ದಿನವಷ್ಟೇ ಬರ್ತಿತ್ತು. ತಿಮ್ಮಪ್ಪನ ದರ್ಶನಕ್ಕೆ ಬಂದ ಪ್ರಯಾಣಿಕರು ದೂರದ ಊರುಗಳಿಗೆ ತೆಗೆದುಕೊಂಡು ಹೋಗಲು ಬರ್ತಿರ್ಲಿಲ್ಲ. ಆದುದರಿಂದ ಯೋಚಿಸಿದ ಕಲ್ಯಾಣಂ ಅಯ್ಯಂಗಾರ್ ಅವರ ನೇತೃತ್ವದಲ್ಲಿ ಮಿರಾಸೆದಾರ್ ಎಂಬ ತಂಡದ ವ್ಯವಸ್ಥೆಯನ್ನ ಮಾಡ್ತಾರೆ. ಈ ತಂಡಕ್ಕೆ ಗೇಮ್ಕರ್ ಮಿರಾಸೆದಾರ್ ಎಂದು ಹೆಸರಿಸಲಾಯಿತು. ಈ ತಂಡದವರು ಲಘುವಾದ ಹಾಗೂ ಸಮೃದ್ಧಭರಿತವಾದ ಗಟ್ಟಿ ಇರುವ ಲಾಡು ಉಂಡೆಯನ್ನ ಮಾಡ್ತಾರೆ. ಇದು 15 ದಿನಗಳು ಇಟ್ಟರೂ ಕೆಡುವುದಿಲ್ಲ. ಈ ತಂಡದವರು ಬಹಳ ವರ್ಷಗಳ ಕಾಲ ಲಾಡು ಮಾಡ್ತಾರೆ. ಆದರೆ ಈ ಲಾಡುಗಳಲ್ಲಿ ಸ್ವಲ್ಪ ಭಾಗವನ್ನ ಮಿರಾಸೆ ಬ್ರಾಹ್ಮಣ ಕುಟುಂಬಕ್ಕೆ ಕೊಡಬೇಕಾಗಿತ್ತು. ಆನಂತರ ಆಂಧ್ರ ಪ್ರದೇಶದ ಸರ್ಕಾರ ಈ ವ್ಯವಸ್ಥೆಯನ್ನ ರದ್ದುಗೊಳಿಸಿ ಪ್ರತ್ಯೇಕ ವ್ಯವಸ್ಥೆಯನ್ನ ಮಾಡಿತು. ತದನಂತರ ಬಂದ ಈ ವ್ಯವಸ್ಥೆಯಲ್ಲಿ ಮಾಡುವ ಲಡ್ಡು ಅದೇ ಸ್ವಾದಿಷ್ಟದಿಂದ ಕೂಡಿದ್ದು ಇದರ ಪ್ರಖ್ಯಾತಿ ಉತ್ತುಂಗಕ್ಕೇರಿ ಬಂದ ಯಾತ್ರಿಗಳು ಲಾಡು ಮನೆಗಳಿಗೆ ಮಾತ್ರ ತೆಗೆದುಕೊಂಡು ಹೋಗುವುದಲ್ಲದೆ ನೆರೆಹೊರೆಯವರಿಗೆ ಪ್ರಸಾದ ಕೊಡಲು ಕೊಂಡೊಯ್ಯುತ್ತಿದ್ರು. ಅದು ಇಂದು ದೇಶ ವಿದೇಶಗಳ ತನಕವೂ ತಿರುಪತಿ ಲಡ್ಡು ಪ್ರಸಾದ ಹಂಚಿಕೆಯಾಗ್ತಿದೆ. ದೇವಸ್ಥಾನದ ಲಡ್ಡು ಪ್ರಸಾದದ ಆದಾಯ 2100 ಕೋಟಿಗಿಂತಲೂ ಹೆಚ್ಚಿದೆ. ತಿರುಪತಿ ಪ್ರಸಾದ ಲಡ್ಡು ತಯಾರಿಸಲು ಒಂದು ದಿನಕ್ಕೆ 1000 kg ಗಟ್ಟಲೆ ಕಡಲೆ ಹಿಟ್ಟು, ಸಕ್ಕರೆ, ಕಲ್ಲು ಸಕ್ಕರೆ, ತುಪ್ಪ, ಏಲಕ್ಕಿ, ಒಣದ್ರಾಕ್ಷಿ ಹಾಗೂ ಸ್ವಲ್ಪ ಬಾದಾಮಿ, ಗೋಡಂಬಿ ಇವುಗಳನ್ನು ಹದವಾಗಿ ಬೆರೆಸಿ ಸ್ವಾದಿಷ್ಟವಾದ ಲಕ್ಷಾಂತರ ಲಡ್ಡುಗಳನ್ನು ನಿತ್ಯವೂ ತಯಾರಿಸ್ತಾರೆ. ಅದು ತಯಾರಾಗಿ ಕೌಂಟರ್ಗಳಲ್ಲಿ ಇಡುವುದನ್ನು ನೋಡಿ ಕಣ್ಣು ಮುಚ್ಚಿ ಬಿಡುವುದರೊಳಗೆ ಎಲ್ಲವೂ ಖಾಲಿಯಾಗಿರುತ್ತೆ. ಬಂದ ಭಕ್ತರಿಗೆ ಪ್ರಸಾದವೆಂದು ಒಂದೊಂದು ಲಾಡನ್ನು ಕೊಡ್ತಾರೆ. ಲಾಡುವಿನಲ್ಲಿ 3-4 ಗಾತ್ರಗಳನ್ನು ಮಾಡಲಾಗಿದೆ. ಬ್ರಹ್ಮೋತ್ಸವ, ವೈಕುಂಠ ಏಕಾದಶಿ, ನವರಾತ್ರಿ ಹಬ್ಬ ಹರಿದಿನಗಳ ವಿಶೇಷ ದಿನಗಳಲ್ಲಿ ಲೆಕ್ಕವಿಲ್ಲದಷ್ಟು ಲಾಡು ಖರ್ಚಾಗತ್ತೆ. ತಿರುಪತಿಯಲ್ಲಿ ಅತಿ ಹೆಚ್ಚು ತೂಕದ ಲಾಡು ತಯಾರಿಸಿ ತಿರುಪತಿ ಪ್ರಶಂಸೆಗೆ ಪಾತ್ರವಾಗಿದೆ. ಈಗಿನ ಲಡ್ಡು ಜೊತೆಗೆ ಆರಂಭದಲ್ಲಿ ತಯಾರಿಸುತ್ತಿದ್ದ ಪ್ರಸಾದ ಪೊಂಗಲ್, ಆಂಬಡೆ, ಬೂಂದಿಕಾಳು,
ಪಾಯಸ ಎಲ್ಲವೂ ಇರುತ್ತೆ. ಆದರೆ ಲಾಡು ಉಂಡೆಗಿರುವಷ್ಟು ಬೇಡಿಕೆ ಇವುಗಳಿಗೆ ಇಲ್ಲ. ತಿರುಪತಿಯಲ್ಲಿ ಬಹಳಷ್ಟು ವಿಶೇಷಗಳಿವೆ. ಅವುಗಳಲ್ಲಿ ಲಾಡು ಉಂಡೆಗೆ ಹಾಕುವ ತುಪ್ಪ ಪುಂಗನೂರು ತಳಿಯ ಶುದ್ಧ ಆಕಳ ತುಪ್ಪ. ಈ ಹಸುವಿನ ಮೂಲ ಮಹಾವಿಷ್ಣು ಶ್ರೀನಿವಾಸನಾಗಿ ಭೂಲೋಕಕ್ಕೆ ಬಂದು ಹುತ್ತದಲ್ಲಿ 10,000 ವರ್ಷಗಳ ಕಾಲ ಇದ್ದ. ಆಗ ಕಾಮಧೇನು ಸುರಭಿ ಗೋಮಾತೆಯಾಗಿ ಬಂದು ಹುತ್ತದಲ್ಲಿಯೇ ಭಗವಂತನಿಗೆ ಹಾಲು ಕೊಡ್ತಾಳೆ. ಆಗ ಬಂದ ಈ ಗಿಡ್ಡ ತಳಿ ಜಾತಿಯ ಹಸುವಿನ ವಂಶವೇ ಮುಂದುವರಿದ ತಳಿಯಾಗಿ ಪುಂಗನೂರು ಹಸುಗಳು ಎಂದು ನಂಬಲಾಗಿದೆ. ಈ ಹಾಲು ಎಮ್ಮೆಯ ಹಾಲಿನಷ್ಟೇ ಗಟ್ಟಿಯಿರುತ್ತೆ ಹಾಗೂ ಔಷಧಿ ಗುಣವನ್ನು ಹೊಂದಿದೆ. ತುಂಬಾ ಪೌಷ್ಟಿಕಾಂಶದ ಈ ಹಾಲಿನಿಂದ ಮಾಡಿದ ತುಪ್ಪವನ್ನ ಲಡ್ಡು ಪ್ರಸಾದಕ್ಕೆ ಹಾಕ್ತಾರೆ. ವೆಂಕಟೇಶನಿಗೆ ಅಭಿಷೇಕ, ನೈವೇದ್ಯ, ಸಿಹಿ ಪದಾರ್ಥ ತಯಾರಿಸಲು ಹಾಗೂ ಭೋಗ ವೆಂಕಟೇಶ ಸ್ವಾಮಿಗೆ ರಾತ್ರಿ ಕುಡಿಯಲು ಶಯನ ಗೃಹದಲ್ಲಿ ಇದೇ ಹಸುವಿನ ಹಾಲು ಇಡ್ತಾರೆ. ಬೆಳಗ್ಗೆ ವೆಂಕಟೇಶನನ್ನ ಎಬ್ಬಿಸಲು ಸುಪ್ರಭಾತ ಹಾಡಿ ಅವನಿಗೆ ಮುಖ ತೊಳಿಸಿ ಬಂಗಾರದ ಉತ್ತರಣೆ ಕಡ್ಡಿಯಿಂದ ಹಲ್ಲುಜ್ಜುತ್ತಾರೆ. ನಂತರ ಅವನ ಕೈ ಬಾಯಿ ಒರೆಸಿ ಬೆಳಗಿನ ಉಪಹಾರಕ್ಕೆ ಪುಂಗನೂರು ಹಸುವಿನ ಹಾಲಿನಿಂದ ಮಾಡಿದ ತಿನಿಸುಗಳನ್ನೇ ಕೊಡ್ತಾರೆ. ಒಟ್ಟಾರೆ ಪುಂಗನೂರು ಹಸುವಿನ ಹಾಲು ಎಲ್ಲವೂ ವೆಂಕಟೇಶನ ಪೂಜೆ ನೈವೇದ್ಯಗಳಿಗೆ ಸದ್ವಿನಿಯೋಗವಾಗುತ್ತೆ. ಇನ್ನು ವೆಂಕಟೇಶನ ಹೂವಿನ ಅಲಂಕಾರದ ವಿಷಯ. ಶ್ರೀನಿವಾಸನ ಪೂಜೆಗೆ ಬೇಕಾದ ಹೂಗಳನ್ನು ಬಹಳ ಹಿಂದೆಯೇ ರಂಗದಾಸ ಎಂಬ ಶೂದ್ರನು ಸಂಪಿಗೆ, ಮಲ್ಲಿಗೆ, ಜಾಜಿ, ಪಾರಿಜಾತ, ತುಳಸಿ ಇಂತಹ ಹೂ ಗಿಡಗಳನ್ನು ಬೆಳೆಸಿದ್ದ. ಶ್ರೀದೇವಿ ಭೂದೇವಿ ತೋಡಿದ ಬಂಗಾರದ ಬಾವಿಯಿಂದ ನೀರನ್ನು ಹಾಕುತ್ತಿದ್ದನಂತೆ. ಈ ಹಳ್ಳಿಗೆ ಆವು ಪಳ್ಳಿ ಎನ್ನುತ್ತಾರೆ. ಇಲ್ಲಿ ಬೆಳೆಯುವ ಹೂಗಳೆಲ್ಲವೂ ತಿಮ್ಮಪ್ಪನಿಗೆ ಸಲ್ಲುತ್ತೆ. ತಿಮ್ಮಪ್ಪನಿಗೆ ಅಲಂಕಾರ ಮಾಡಿದ ಹೂಗಳನ್ನ ಭಕ್ತರಿಗೆ ಪ್ರಸಾದ ರೂಪವಾಗಿ ಯಾರಿಗೂ ಕೊಡೋದಿಲ್ಲ. ಯಾಕಂದ್ರೆ ಶ್ರೀನಿವಾಸನ ಪ್ರಸಾದಕ್ಕೆ ಮಹಾಲಕ್ಷ್ಮಿ ಮಾತ್ರ ಯೋಗ್ಯಳು ಎಂಬ ಪ್ರತೀತಿ ಇದೆ. ಹೊರಗೆ ಹೂ ಮಾರುವವರಿಂದ ಕೊಂಡುಕೊಂಡ ಹೂಗಳನ್ನು ಅಲ್ಲಿ ಮುಡಿಯೋದಿಲ್ಲ. ಅದೇ ರೀತಿ ಮತ್ತೊಂದು ಕೇಳಿದ ಸಂಗತಿ ಅಂದ್ರೆ, ತಿರುಪತಿ ಯಾತ್ರೆಗೆ ಹೋಗುವವರು ಏನಾದ್ರೂ ಹೆಚ್ಚು ಹಣವನ್ನ ತಮ್ಮೊಂದಿಗೆ ತೆಗೆದುಕೊಂಡು ಹೋದಲ್ಲಿ ಉಳಿದ ಹಣ ತರಲು ಆಗುವುದಿಲ್ವಂತೆ. ತಿರುಪತಿಗೆ ಹೋದ ಹಣ ತಿಮ್ಮಪ್ಪನ ಹುಂಡಿಗೆ ಸೇರುತ್ತದೆ ಎಂಬುದು ಎಲ್ಲರ ನಂಬಿಕೆ. ತಿರುಪತಿ ತಿಮ್ಮಪ್ಪನ ಹುಂಡಿಗೆ ಹಾಕಿದ ದುಡ್ಡನ್ನ ಶ್ರೀನಿವಾಸ ತೆಗೆದು ತನ್ನ ಪಕ್ಕದಲ್ಲಿಟ್ಟುಕೊಳ್ತಾನಂತೆ. ಈ ಅಂತೆ ಕಂತೆಗಳು ಏನೇ ಇರಲಿ, ವೈಕುಂಠದಿಂದ ಭಗವಂತ ಧರೆಗಿಳಿದು ಬಂದು ಭಕ್ತರ ಕಷ್ಟಗಳನ್ನು ಪರಿಹರಿಸುತ್ತೇನೆಂದು ಅಭಯ ಹಸ್ತವನ್ನ ಚಾಚಿ ಜಾತಿ, ವರ್ಣ, ವರ್ಗ, ಶ್ರೀಮಂತ, ಬಡವ ಯಾವುದನ್ನು ನೋಡದೆ ಕೇವಲ ಭಕ್ತರ ಮೊರೆಯನ್ನ ಆಲಿಸಿ ಅವರ ಕಷ್ಟ ಕೋಟಲೆಗಳನ್ನ ಪರಿಹರಿಸಲೆಂದೇ ಬೆಟ್ಟದ ಮೇಲೆ ಶ್ರೀದೇವಿ ಭೂದೇವಿ ಸಹಿತ ನೆಲೆಸಿರುವ ಪರಮಾತ್ಮನು ಭೂಮಿಗೆ ಬಂದು ಕೆಲ ಕಾಲದ ನಂತರ ಹೊರಟು ನಿಂತ. ಆಗ ಬ್ರಹ್ಮನು ಭೂಲೋಕಕ್ಕೆ ಬಂದ ವೆಂಕಟೇಶನನ್ನ ವೈಕುಂಠಕ್ಕೆ ಬರದಂತೆ ಇಲ್ಲೇ ಇರು ಎಂದು ತಡೆದರಂತೆ. ನಾನು ಇನ್ನೂ ಎಷ್ಟು ಕಾಲ ಇಲ್ಲಿರಬೇಕು ಎಂದು ಶ್ರೀನಿವಾಸ ಕೇಳಿದಾಗ ಬ್ರಹ್ಮ, ನೀನು ಇಲ್ಲೇ ಇರು, ಈ ಯುಗ ಮುಗಿಯುವವರೆಗೂ ನೆಲೆಸಿ ಜನಗಳ ಕಷ್ಟ ನೋವುಗಳನ್ನು ಪರಿಹರಿಸು. ನಾನು ಇಲ್ಲಿ 2 ದೀಪಗಳನ್ನು ಹಚ್ಚಿಡುವೆ. ಈ ದೀಪಗಳು ಆರುವ ತನಕ ನೀನು ಇಲ್ಲೇ ಇರಬೇಕು ಎಂದು ಹೇಳಿದನಂತೆ. ಆವಾಗಿನಿಂದ ಸ್ವಾಮಿ ತಿರುಪತಿಯಲ್ಲಿ ವಿರಾಜಮಾನವಾಗಿ ಆಪದ್ಬಾಂಧವ, ಅನಾಥ ರಕ್ಷಕ, ವೆಂಕಟೇಶ್ವರ, ಶ್ರೀನಿವಾಸ, ತಿರುಪತಿ ತಿಮ್ಮಪ್ಪ ನೀನೇ ಕಾಪಾಡು ಭಗವಂತ ಎಂದು ನಂಬಿ ಬಂದ ಭಕ್ತರ ಕೈ ಹಿಡಿದು ದಾರಿ ತೋರಿ ಯಾವುದೋ ರೂಪದಲ್ಲಿ ಸಲಹುತ್ತಿದ್ದಾನೆ. ಆ ತಿರುಪತಿ ತಿಮ್ಮಪ್ಪನ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.